ದಂಪತಿಗಳ ಮೇಲೆ ಅಟ್ಯಾಕ್ ಮಾಡಿದ ಮುಸ್ಲಿಂ ಗುಂಪು ಹಿಂದೂ ದಂಪತಿಗಳನ್ನ ತಡೆದು ಮಾರ್ಕೆಟ್ನಲ್ಲಿ ಕಿರಿ. ನಡು ರಸ್ತೆಯಲ್ಲಿ ಹೊಡೆದಾಟ. ಬೈಕ್ನಲ್ಲಿ ತೆರಳುತ್ತಿದ್ದ ಹಿಂದೂ ದಂಪತಿ ಮೇಲೆ ಮುಸ್ಲಿಂ ಯುವಕರ ಗುಂಪಿನಿಂದ ಹಲ್ಲೆ. ಗಂಡನ ಸಮಾಧಾನ ಪಡಿಸುತ್ತಿರುವ ಪತ್ನಿ. ಇವು ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಎಪಿಎಂಸಿ ಎದುರು ನಡೆದ ಗಲಾಟೆ ದೃಶ್ಯಗಳಿವು. ಮೂಲದ ಹಿಂದೂ ದಂಪತಿ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಮುಗಿಸಿಕೊಂಡು ಮನೆ ಕಡೆಗೆ ತೆರಳುತ್ತಿದ್ರು. ಈ ವೇಳೆ ಮುಸ್ಲಿಮರ ಯುವಕರ ಗುಂಪು ಏಕಾಏಕಿ ಬಂದು ಹಿಂದೂ ದಂಪತಿಗಳ ಮೇಲೆ ಹಲ್ಲೆ ನಡೆಸಿದೆ. ಬೈಕ್ನಲ್ಲಿ ದಂಪತಿ ತೆರಳುತ್ತಿದ್ದಾಗ ಪಕ್ಕದಲ್ಲಿ ಬಂದ ಮುಸ್ಲಿಂ ಯುವಕರ ಗುಂಪಿನ ನಡುವೆ ಸ್ಪೀಡ್ ವಿಚಾರಕ್ಕೆ ಗಲಾಟೆಯಾಗಿದೆ. ಫ್ಯಾಮಿಲಿ ಜೊತೆ ಹೋಗ್ತಿದ್ಯಾ, ನಿಧಾನ ಹೋಗು ಎಂದು ಮುಸ್ಲಿಂ ಗುಂಪು ಹೇಳಿದೆ. ಈ ವೇಳೆ ಸಿಟ್ಟಾದ ತಿಪ್ಟೂರು ಮೂಲದ ವ್ಯಕ್ತಿ, ನಾನು ನಿಧಾನವಾಗಿ ಹೋಗ್ತಿದ್ದೀನಿ, ನೀನು ನಿಧಾನ ಹೋಗು ಅಂತ ಮಾತಿನ ಚಕಮಕಿ ನಡೆಸಿದ್ದಾರೆ. ಇಷ್ಟು ಹೇಳಿದ್ದೇ ತಡ, ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಪುತ್ರ ಸೂಫಿಯಾನ್ ಹಿಂದೂ ದಂಪತಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಮುಸ್ಲಿಂ ಸಮುದಾಯದವರು ಸೇರಿ ಹಿಂದೂ ದಂಪತಿಗಳ ಮೇಲೆ ಹಲ್ಲೆಗೆ ನಿಂತ್ಕೊಂಡ್ರು. ಬೈಕ್ ತಳ್ಳಿ ಥಳಿಸೋಕೆ ಹೋದ್ರು. ಆದ್ರೆ ಮಹಿಳೆ ಪಾಪ ತನ್ನ ಗಂಡನನ್ನ ಉಳಿಸೋಕೆ ಹರಸಾಹಸವೇ ಪಡಬೇಕಾಯ್ತು. ತಿಪ್ಟೂರು ಮೂಲದ ದಂಪತಿಗಳ ಮೇಲೆ ಏಕಾಏಕಿ ಹಲ್ಲೆ, ಗೊಂದಲದ ಗೂಡಾದ ಗಲಾಟೆ, ಸಾರ್ವಜನಿಕರು ಮೌನ. ಹಿಂದೂ ದಂಪತಿಗಳ ಮೇಲೆ ನಡೆದಿರುವ ಹಲ್ಲೆಯನ್ನ ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಇನ್ನು ವಿಡಿಯೋ ಮಾಡ್ತಿದ್ದವರ ಮೇಲೆ ಮುಸ್ಲಿಂ ಸಮುದಾಯದವರು ಆವಾಜ್ ಹಾಕಿದ್ದಾರೆ. ಮೊಬೈಲ್ ವಿಡಿಯೋ ಕೂಡ ಮಾಡದಂತೆ ಆಫ್ ಮಾಡಿಸಿದ್ದಾರೆ. ಹಲ್ಲೆಗೊಳಗಾಗಿರುವ ತಿಪ್ಟೂರು ಮೂಲದ ಹಿಂದೂ ದಂಪತಿ ಪೊಲೀಸ್ ಠಾಣೆಗೆ ದೂರು ನೀಡಿಲ್ಲ. ಪೊಲೀಸರು ಸಂಪರ್ಕಿಸಿದಾಗ ನಾವು ಯಾವುದೇ ದೂರು ನೀಡುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಮುಸ್ಲಿಂ ಗುಂಪು ಸಹ ದೂರು ನೀಡಲ್ಲ, ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ಮಾಡಿದ್ದು ಶಾಂತಿ ಕದಡಿದ್ದಾರೆಂದು ಅರಸೀಕೆರೆ ಪೊಲೀಸರೇ ಸೋಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆ ನಡೆಸೋದಾಗಿ ಹಾಸನ ಎಸ್ಪಿ ತಿಳಿಸಿದ್ದಾರೆ. ಬೈಕ್ನಲ್ಲಿ ಹೋಗೋ ವೇಳೆ ನಡೆದ ಕಿರಿಕ್ ಅರಸೀಕೆರೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡುವಂತಾಗಿದೆ. ಮುಸ್ಲಿಂ ಯುವಕರು ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಅರಸೀಕೆರೆಯಲ್ಲಿ ಶಾಂತಿ ಕಾಪಾಡಲು ಕಾನೂನು ಕ್ರಮ ವಹಿಸಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.